ಇನ್ನೊಂದು ಬಹುಶಃ ಏಪ್ರಿಲ್ ಅಥವಾ ಮೇನಲ್ಲಿ BBMP ಚುನಾವಣೆ ನಡೆಯುತ್ತೆ ಅಂತ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ಈ ಒಂದು ಚುನಾವಣೆಯನ್ನು BBMPಯಲ್ಲಿ ಮುಂಬರುವ BBMP ಚುನಾವಣೆಯನ್ನು ಬಹಿಷ್ಕರಿಸಿ ಅಂತೇಳಿ ತಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೇವೆ. ಯಾಕೆಂತಂದರೆ 75 ವರ್ಷಗಳಿಂದ ಅಥವಾ ಏನು BBMP ಅಥವಾ ಇದು ಅಸ್ತಿತ್ವಕ್ಕೆ ಬಂದಿದೆ, ಅವತ್ತಿಂದ ಇವತ್ತಿಗೂ ಅದು ಭ್ರಷ್ಟಾಚಾರದ ಒಂದು ಮಹಾಕೂಪವಾಗಿ ನಿಂತ್ಕೊಂಡಿದೆ. ಇವತ್ತು ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ BBMP ಸಂಪೂರ್ಣವಾಗಿ ಸೋತಿದೆ. BBMPಗೆ ಇದು ಸಾಧ್ಯವಾಗೋದೇ ಇಲ್ಲ, ಮಟ್ಟಕ್ಕೆ ಬೆಳೆದು ನಿಂತಿದೆ. ಜನಸಂಖ್ಯೆ ಇಷ್ಟೊಂದು ಇದೆ, ಎಷ್ಟೆಷ್ಟು ಸಮಸ್ಯೆಗಳು ಇವತ್ತು ಬೆಂಗಳೂರಿನಲ್ಲಿ ಇದೆ ಅಂತಂದರೆ, ಇವಾಗ ಮಳೆಯಿಂದ ಆಗುವ ಅವಾಂತರಗಳಿರ್ಬೋದು, ಕಸ ವಿಲೇವಾರಿ ಆಗಿರ್ಬೋದು, ರಸ್ತೆಗಳಿರ್ಬೋದು. ರಸ್ತೆಗಳ ಬಗ್ಗೆ DK ಶಿವಕುಮಾರ್ ಅವರು ಹೇಳ್ತಾರೆ, ಆ ಭಗವಂತನೇ ಭೂಮಿಗೆ ಇಳಿದು ಬಂದರೂ ಕೂಡ ಈ ಬೆಂಗಳೂರಿನ ರಸ್ತೆಗಳನ್ನು ಸರಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾವುದೂ ಸಾಧ್ಯವಿಲ್ಲದ ಕೆಲಸವಿಲ್ಲ. ನಾವು ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ಈ ಸಾರಿ ದಯವಿಟ್ಟು ಈ ಒಂದು BBMP ಚುನಾವಣೆಯನ್ನು ಬಹಿಷ್ಕರಿಸಿ. ಆ ಮೂಲಕ ನಾವು ಇವತ್ತು ಏನು ಸರ್ಕಾರ ವಸತಿ ಕೇಂದ್ರ ಒಂದು ಯೋಜನೆ ಮಾಡಿದೆ ಅಂತಂದರೆ, ಬೆಂಗಳೂರಿಗೋಸ್ಕರ ಒಂದು ಸಪರೇಟ್ ಒಂದು ಸರ್ಕಾರವನ್ನು ರಚನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಹೇಗೆ ಅಂತಂದರೆ, ಪ್ರಜಾಪ್ರಭುತ್ವದ ಮತ ಚಲಾಯಿಸುವ ಮುಲಾಜಿಲ್ಲದ ಅಥವಾ ಯಾವ ಒಂದು ರೀತಿಯಾದ ಮುಲಾಜುಗಳು ಇಲ್ಲದೆ ಒಂದು ಪ್ರತ್ಯೇಕ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ಬೆಂಗಳೂರಿಗೆ ಮಾತ್ರ, ಬೆಂಗಳೂರಿನ ಸಮಸ್ಯೆಗಳ ಪರಿಹಾರಕ್ಕೆ ಮಾತ್ರ. ಅಲ್ಲಿ ಮಿನಿಸ್ಟರ್ಸ್ಗಳು ಬರೋದಿಲ್ಲ, ಅಡ್ಮಿನಿಸ್ಟ್ರೇಟರ್ಸ್ ಬರ್ತಾ ಇರ್ತಾರೆ, ಆಡಳಿತ ಅಧಿಕಾರಿಗಳು ಬರ್ತಾರೆ. ಕಸ ವಿಲೇವಾರಿಗೆ ಒಬ್ಬ ಆಡಳಿತ ಅಧಿಕಾರಿ, ರಸ್ತೆಗಳ ನಿರ್ವಹಣೆಗೆ ಒಬ್ಬ ಆಡಳಿತ ಅಧಿಕಾರಿ, ಆರೋಗ್ಯ ಇಲಾಖೆಯ ಬಗ್ಗೆ ಒಂದು ಅದಕ್ಕೆ ಒಬ್ಬ ಆಡಳಿತಾಧಿಕಾರಿ. ಹೀಗೆ ಯಾವ ಯಾವ ಇಲಾಖೆಗಳು BBMPಯಲ್ಲಿದೆ, ಆ BBMPಯ ಎಲ್ಲ ಇಲಾಖೆಗಳಿಗೆ ಒಬ್ಬೊಬ್ಬ ಆಡಳಿತ ಅಧಿಕಾರಿ, ಅವನು ನಿಸ್ಪೃಹ, ಪ್ರಾಮಾಣಿಕ ಮತ್ತು ಒಂದು ಎಫಿಷಿಯೆಂಟ್ ಆಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಬ್ಬ ಆಡಳಿತ ಅಧಿಕಾರಿಗಳು. ಈ ರೀತಿಯ ಒಂದು ತಂಡವನ್ನು, ಒಂದು ಪ್ರತ್ಯೇಕ ಸರ್ಕಾರವನ್ನು ನಾವು ರಚನೆ ಮಾಡಬೇಕಾಗಿದೆ. ಇದು ಹೇಗೆ ವರ್ಕ್ ಆಗುತ್ತೆ, ಏನು ಮಾಡಬೇಕು ಅನ್ನೋದಕ್ಕೆ ಜನತೆ ತಮ್ಮ ಫೀಡ್ಬ್ಯಾಕ್ಗಳನ್ನು ಕಳಿಸ್ಬೇಕು. ಆ ಮೂಲಕ ನಾವು ಈ ಜಡ್ಡು ಹಿಡಿದಿರ್ತಕ್ಕಂಥ ಈ ಒಂದು BBMPಯ ಏನು ವ್ಯವಸ್ಥೆ ಇದೆ ಅದರಿಂದ ನಾವು ಹೊರಗೆ ಬಂದಾಗ ಮಾತ್ರ, ಏನು DK ಶಿವಕುಮಾರ್ ಅವರು ಹೇಳಿದರು 3 ದಿವಸದ ಕೆಳಗೆ ಭಗವಂತ ಇಳಿದು ಬಂದರೂ ರಸ್ತೆಗಳು ಸರಿ ಮಾಡೋಲ್ಲ ಅಂತಕ್ಕಂಥದ್ದು ಏನಿದೆ, ಅದನ್ನು ನಾವು ಚಾಲೆಂಜ್ ಆಗಿ ತಗೊಂಡು ಇವತ್ತು ನಾವು ಸಮಸ್ಯೆ ಪರಿಹಾರ